ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ. ಇದು ಆ್ಯಕ್ಚುಲಿ ಬಂದು ಏಪ್ರಿಲ್ 26 ಎಲ್ಲರೂ ಓಟ್ ಹಾಕಿದ್ರಿ ಅಂತ ಅಂದ್ಕೊತೀನಿ. ನಾನು ಕೂಡ ನಿಮ್ಮ ಥರನೇ ಓಟ್ ಹಾಕಿದೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಸ್ಕೂಲಿಗೆ ಹೋಗಿತ್ತು. ನಮ್ಮ ಸ್ಕೂಲ್ ಇದು, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿತ್ತು. ನಮ್ಮ ಸ್ಕೂಲ್ ಇದು. ಇಲ್ಲಿ ಹೋಗಿ ಓಟ್ ಹಾಕಿದ್ದು ನನಗೆ ತುಂಬಾ ಖುಷಿ ಆಯಿತು. ನಾನು ಪ್ರತಿ ವರ್ಷ ಇಲ್ಲೇ ಹೋಗಿ ಓಟ್ ಹಾಕೋದು. ಫುಲ್ ಹ್ಯಾಪಿ. ನಮ್ಮ ಸ್ಕೂಲ್ನ ಮನೆ ಹತ್ರ ಇದ್ರೂ ಆ ರೋಡಿಗೆ ನಾನು ಜಾಸ್ತಿ ಹೋಗೋದೇ ಇಲ್ಲ. ಯಾಕಂದರೆ ನನಗೆ ಆ ಕಡೆ ಕೆಲಸ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾನೆ ಇರಲ್ಲ. ಯಾವಾಗಾದರೂ ನಮ್ಮ ಸ್ಕೂಲ್ ಹತ್ರ ಹೋದರೆ ನಮ್ಮ ಸ್ಕೂಲು ಅಂತ ತುಂಬಾ ಖುಷಿ ಆಗುತ್ತೆ. ನಾನು ಕೂಡ ಒಂದೊಳ್ಳೆ ಅಭ್ಯರ್ಥಿಗೆ ಓಟ್ನ ಹಾಕಿದ್ದೀನಿ. ನೀವು ಕೂಡ ಒಂದು ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಅಂತ ಒಂದು ಹಕ್ಕು ಅಂತ ಇರೋದು ಅಂತ ಹೇಳಿದ್ರೆ ಅದು ಒಂದೇ. ಅದನ್ನು ನಾವು ಕರೆಕ್ಟಾಗಿ ನಿಭಾಯಿಸಬೇಕು. ಇದು ಬಂದು ಇನ್ನೊಂದು ದಿವಸದ ಬ್ಲಾಗು. ಇದನ್ನ ನನ್ನ ಆ್ಯಕ್ಚುಲಿ ಒಂದೊಂದು ಸಲ ಬೋರ್ ಆಗೋಗುತ್ತೆ ಬಸ್ಸಲ್ಲಿ ದಿನ ಹೋಗೋದಕ್ಕೆ. ಆವಾಗ ನನ್ನ ಹಸ್ಬೆಂಡ್ ಕೈಲಿ ಡ್ರಾಪ್ ಮಾಡಿಸ್ಕೊಂಡ್ಬಿಡ್ತೀನಿ. ಒಂದೊಂದು ಸಲ ನಿಜ ಎಷ್ಟು ಬೋರ್ ಆಗುತ್ತೆ ಅಂತ ಮನೆಯಿಂದ ಬಸ್ ಸ್ಟಾಪ್ಗೆ ಹೋಗೋಕ್ಕೂ ಬೋರ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನನ್ನ ಹಸ್ಬೆಂಡ್ ಹತ್ರ ಡ್ರಾಪ್ ಮಾಡಿಸ್ಕೊತೀನಿ. ಹಾಗೆ ತುಂಬ ಬಿಸಿಲಿರೋದ್ರಿಂದ ಜ್ಯೂಸ್ ಏನಾದರೂ ಕುಡಿಬೇಕು ಅಂತ ಅನಿಸ್ತು. ಹಾಗೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತೇಳಿ ಜ್ಯೂಸ್ ಕುಡಿಯೋದಕ್ಕೇ ಹೋಗ್ತಾಯಿದ್ವಿ. ಕೆಲವೊಂದು ಸಲ ನನಗೆ ಎಷ್ಟು ಬೋರ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಯಾವ ಕಾಲ್ನೂ ರಿಸೀವ್ ಮಾಡಲ್ಲ, ಯಾರ ಜೊತೆನೂ ಮಾತಾಡಲ್ಲ. ನನಗೆ ಯಾರ ಜೊತೆ ಮಿಂಗಲ್ ಆಗೋದಕ್ಕೆ ಇಷ್ಟನೇ ಆಗಲ್ಲ. ಒಬ್ಬಳೇ ಇರಬೇಕು ಅನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನನ್ನ ಹಸ್ಬೆಂಡ್ ಜೊತೆನೇ. ಯಾಕಂತ ಹೇಳಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ನನಗೆ ಖುಷಿ ಆಗುತ್ತೆ. ಏನೇ ಇದ್ರೂ ಮರ್ತೋಗ್ಬಿಡ್ತೀನಿ. ನನಗೆ ಇವರೇ ಅಲ್ವಾ ಮೇನು. ನಾನು ಬೇರೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಂತೆಲ್ಲ ಅನಿಸುತ್ತೆ. ಯಾವಾಗಲೂ ಆಫೀಸ್ ಹತ್ರ ನಿಯರೇ ಜ್ಯೂಸ್ ಕೊಡಿಸ್ಬಿಡ್ತಾಯಿದ್ರು ಹೋಗ್ಬೇಕಾದ್ರೆ. ಇವತ್ತು ಮನೆ ಹತ್ರನೇ ಕುಡ್ಕೊಂಡು ಹೋಗೋಣ ಅಂತ ನಾನು ಬೇರೆ ಟಿಫನ್ ಕೂಡ ಮಾಡಿರಲಿಲ್ಲ. ತುಂಬ ಹೊಟ್ಟೆ ಹಸಿ ಆಗ್ತಾಯಿತ್ತು. ಇದು ಬಂದು ನಮ್ಮ ಮನೆ ಹತ್ರನೇ ಮರಿಯಪ್ಪನ ಪಾಳ್ಯ ಹತ್ರ ನಾವು ಜ್ಯೂಸ್ ಕುಡಿದಿದ್ದು. ಇದು ಬಂದು ಈ ಜ್ಯೂಸ್ ಅಂಗಡಿ ಹೆಸರು ಚೆನ್ನಾಗಿತ್ತು. ಏನಂತ ಹೇಳಿದ್ರೆ ಸವಿ ಕನ್ನಡ ಜ್ಯೂಸ್ ಆ್ಯಂಡ್ ಕೆಫೆ ಅಂತ. ಚೆನ್ನಾಗಿದೆ ಅಲ್ಲ. ನಾನು ಫಸ್ಟ್ ನೋಡಿದ್ದೀನಿ ತುಂಬ ಸಲ. ಯಾವಾಗೂ ಒಂದು ಸಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಬಂದಿದ್ವಿ. ಬಟ್ ಇನ್ನೂ ಸ್ನ್ಯಾಕ್ಸ್ ರೆಡಿ ಆಗಿಲ್ಲ ಅಂತೇಳಿ ವಾಪಸ್ ಹೋಗಿದ್ವಿ. ನನ್ನ ಹಸ್ಬೆಂಡ್ ಬಂದು ಇಲ್ಲಿ ನಿಲ್ಲಿಸಿದಾಗ ಯಾಕೆ ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಗೊತ್ತಾಯಿತು ಜ್ಯೂಸ್ ಇಲ್ಲೇ ಕುಡಿಬೇಕು ಅಂತ. ಇದು ಬಂದು May 1. ನಾನು ನನ್ನ ತಮ್ಮನ ಹತ್ರ ಸ್ಟ್ಯಾಂಡ್ ಇಸ್ಕೊಂಡಿದ್ದೆ. ಅದನ್ನು ರಿಟರ್ನ್ ಕೊಟ್ಬಿಟ್ಟು ನಮ್ಮಮ್ಮ ಗಾಡಿ ಇತ್ತು, ಅವರು ಟ್ರಿಪ್ಪಿಗೆ ಹೋಗಿದ್ರು. ಸೊ ಅವ್ರ ಗಾಡಿ ಎಲ್ಲ ನಮ್ಮ ಮನೇಲೇ ಇತ್ತು. ಬಿಟ್ಬಿಟ್ಟು ಬರೋಣ ಅಂತೇಳಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಿದ್ವಿ. ಮಗನೇ, ನೀನು ನನ್ನ ಗಾಡಿಯಲ್ಲಿ ಬರ್ತೀಯ, ನಾನು ನಿಮ್ಮ ಅಪ್ಪನ ಗಾಡಿಯಲ್ಲಿ ಬರ್ತೀಯ? ಇವಾಗ ಬೋಟಿ ತಗೋಬರಕ್ಕಂತ ಹೋಗ್ತೀವಿ. ಬೋಟಿ ತಿಂದು ಚೂಟಿ ಆಯಿತು. ನಾವು ಬೋಟಿ ತರೋಕ್ಕೆ 10 ಗಂಟೆಗೆ ಹೋಗಿದ್ದೀವಿ. 2-3 ಅಂಗಡಿ ತಿರುಗಿದ್ವಿ. 2-3 ಅಂಗಡಿಲಿ ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಒಂದು 3-4 ಅಂಗಡಿನೇ ತಿರುಗಿದ್ದೀವಿ ಅಂದ್ಕೊತೀನಿ. ಇಲ್ಲಿ ಕೊನೆಗೆ ಅಂದರೆ ಅಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ. ಅಂದರೆ ಕುರಿಗಳನ್ನ ಅಲ್ಲಲ್ಲೇ ಇದು ಮಾಡಿ ಕೊಡ್ತಾರಲ್ವ. ಸೊ ಆ ಥರ ಅಂಗಡಿ ಇದು. ಅಲ್ಲಿ ಹೋದ್ಮೇಲೆ ನಮಗೆ ವೆಯ್ಟ್ ಮಾಡಿ ಸಿಗುತ್ತೆ ಅಂತ ಹೇಳಿದ್ರು. ಇಲ್ವಾ? ಒಂದು ಕಡೆ ಸಿಕ್ತು ಬೋಟಿ. ಅದು ಇನ್ನೂ ಮರಿ ಕಡ್ದಿರಲಿಲ್ಲ. ಇವಾಗ ಕಡಿತೀನಿ ಅಂತ ಹೇಳಿದ್ರು. ಅಡ್ವಾನ್ಸ್ ಕೊಟ್ಟು ಕಡಿದೀನಿ. ಒಂದು ಬೋಟಿ 600 ರೂಪಾಯಿ. ಮಟನ್ ಚಿಕನ್ ಎಲ್ಲ ಜಾಸ್ತಿ ರೇಟ್ ಆಗ್ತಿದೆ. ಬಿಸಿಲು ಬೇರೆ. ಇವಾಗ ನಮ್ಮ ಅತ್ತೆ ಮನೆಗೆ
ಹೋಗಿದ್ದಾರೆ. ನನ್ನ ಮಗ ಅಲ್ಲಿದ್ದಾನೆ, ಅವನ್ನ ಕರ್ಕೊಂಡು ಏನು ಮಾಡಬೇಕು, ಅವನ್ನ ಕರ್ಕೊಂಡು ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ನಮ್ಮ ಅತ್ತೆ ಬೋಟಿ ಜ್ಯೂಸ್ ಆದಮೇಲೆ ಮತ್ತೆ ಮನೆಗೆ ಹೋಗ್ತೀವಿ. ನಮ್ಮ ಅತ್ತೆ ಬಾರೋ ಪಪ್ಪ. ಬಾ ನಡಿಯೋ ಬಿಸಿನಾ ಯಾಕೋ ಹಿಂಗಿದ್ಯಾ? ಏನಕ್ಕೆ ಹಿಂಗಿದ್ಯಾ ಹೇಳು. ಜೊತೆಗೆ ಬೆವ್ತು ಹೋಗ್ಬಿಟ್ಟಾನೆ. ಅಲ್ಲಿಂದ ಬೋಟಿ ಇಸ್ಕೊಂಡು ಹೊರಟ್ವಿ. ನಮ್ಮ ಅತ್ತೆ ಮನೆ ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ಬಾಳೆಕಾಯಿ ತೊಗೊಂಬರೋಕ್ಕೆ ಅಂತ ಹೇಳಿದರು. ಬಾಳೆಕಾಯಿನ ತೊಗೊಂಡು ಬಂದು ಇಟ್ವಿ. ಬಾಳೆಕಾಯಿ ಮತ್ತು ಬೋಟಿನ ತೊಗೊಂಡು ಬಂದ್ವಿ. ಅದಾದಮೇಲೆ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಕಾಳೆಲ್ಲ ನೆನೆಸಿದ್ರು, ಬೋಟಿ ಗೊಜ್ಜಿಗೆ ಫುಲ್ ಎಲ್ಲ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನು ನನ್ನ ಮಗ ನೋಡಿ, ಅವನಿಗಂತೂ ಬಿಸಿಲಿಗೆ ಫುಲ್ ಸುಸ್ತಾಗೋಗ್ಬಿಟ್ಟಿದೆ. ನಮ್ಮ ಮಾವ ಮಲ್ಕೊಂಡಿದ್ರು. ಅವ್ರಿಗೆ ನೈಟ್ ಡ್ಯೂಟಿ ಇಟ್ಟು ಇದಕ್ಕೆ ಅವ್ರು ಮಲ್ಕೊಂಡಿದ್ರು. ನಾನು ಹಂಗೆ ನಮ್ಮ ಅತ್ತೆ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಟಿದ್ರಲ್ವ, ಸೊ ಒಂದು ಸ್ವಲ್ಪ ರುಬ್ಕೊಟ್ಬಿಡೋಣ ಅಂತ ಹೇಳಿ ಅದನ್ನು ಮಸಾಲೆನ ರುಬ್ಕೊಟ್ಬಿಟ್ಟು ಹೊರಟೆ ನಾನು ಮನೆಗೆ. ನನಗಂತೂ ನಮ್ಮ ಮನೆಯವ್ರ ಮೇಲೆ ಫುಲ್ಲು ಕೋಪ ಬಂದುಬಿಟ್ಟಿತ್ತು. ಯಾವಾಗಲೂ ಅಷ್ಟೇ, ರಜಾ ಇರಬೇಕಾದ್ರೆ ಮನೇಲಿ ರೆಸ್ಟ್ ಮಾಡೋದಕ್ಕೆ ಬಿಡಲ್ಲ. ಬಿಸಿಲಲ್ಲಿ ಕರ್ಕೊಂಡು ಸುತ್ತುತ್ತಾನೇ ಇರ್ತಾರೆ. ನನಗಂತೂ ಫುಲ್ ಟಯರ್ಡ್ ಅನಿಸ್ಬಿಡುತ್ತೆ. ನನಗೆ ರಜಾ ಇತ್ತು ಅಂತಲೇ ಅನಿಸೋದೇ ಇಲ್ಲ. ಅದಕ್ಕೆ ಅವ್ರ ಮೇಲೆ ಕೋಪ ಬಂದಿರೋ ಥರ. ನನಗಂತೂ ಈ ಜಾಸ್ತಿ ಹೊತ್ತು ಸಿಟ್ಟು ಮಾಡ್ಕೊಂಡು ಇರೋದಕ್ಕೆ ಆಗೋದೇ ಇಲ್ಲ. ಅವರು ನನ್ನ ನಗಲಿ ಅಂದ್ಬಿಟ್ಟು ನನ್ನನ್ನೇ ನೋಡ್ತಾಯಿದ್ರು. ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಂಗೂ ಸೈಲೆಂಟಾಗಿದ್ದೆ ಆದಷ್ಟು. ಅದಾದಮೇಲೆ ನಗು ಬಂದ್ಬಿಡ್ತು, ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಸಲ ಹಾಗೇ ಮನಸ್ಸು ತುಂಬ ಬೇಜಾರಾಗ್ಬಿಟ್ಟಿರುತ್ತೆ. ನನಗಂತೂ ಕೋಪ ಮಾಡಿಕೊಂಡ್ರೂ ಹಾಗೆ ಸಮಾಧಾನ ಆಗಿಬಿಡ್ತೀನಿ. ಅದೇ ನನಗೆ ಒಳ್ಳೆ ಬುದ್ಧಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂಗೆ ಯಾರ ಮೇಲೆ ಕೋಪ ಬಂದ್ರೂ ನಾನು ಸ್ವಲ್ಪ ತಲೆ ಮರ್ತೋಗ್ಬಿಡ್ತೀನಿ. ಅದರಿಂದ ನಾನು ಸ್ವಲ್ಪ ಯಾರ ಮೇಲೂ ಜಾಸ್ತಿ ಕೋಪನ ಡ್ರ್ಯಾಗ್ ಮಾಡ್ಕೊಂಡು ಹೋಗಲ್ಲ. ಇವತ್ತೂ ನಂಗೆ ತುಂಬಾ ಬೇಜಾರಾಯಿತು. ಅದಾದಮೇಲೆ ಹಂಗೆ ಮರ್ತೋಗಿ ಸುಮ್ಮನೆ ಆಗಿಬಿಟ್ಟೆ. ಕೆಲವೊಂದು ವಿಷಯಗಳನ್ನ, ಒಂದೊಂದು ವ್ಯಕ್ತಿಗಳನ್ನ ನಮ್ಮ ಜೀವನದಲ್ಲಿ ಆದಷ್ಟು ದೂರ ಇಟ್ಟರೆ ಒಳ್ಳೆಯದು ಅನ್ನೋದು ನನಗೆ ಆಗಾಗ ಅರ್ಥ ಮಾಡ್ಕೊಳ್ತಾನೆ ಇರ್ತೀನಿ. ಆದರೂ ಕೂಡ ಕೆಲವೊಂದೊಂದು ಸಲ ಅದಾಗಲ್ಲ.
ಕೆಲವೊಂದೊಂದು ಸಲ ಮೌನವಾಗಿರೋದು ತಪ್ಪು. ಯಾಕಂತೇಳಿದ್ರೆ ನಾವು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೇ ಕೆಲವೊಂದು ಸಲ ಆಪೋಸಿಟಿಂದ ನಮಗೆ ಯಾವ ರಿಯಾಕ್ಷನು ಬರಲ್ಲ. ಅಯ್ಯೋ ಇವರು ಮುಖ ಹೊಡ್ದಂಗೆ ಮಾತಾಡ್ಬಿಡ್ತಾರೆ ಅಂತ ಸುಮ್ಮನಾಗಿ ಹೋಗ್ತಾರೆ. ನಾವು ಯಾವಾಗ ಮಾತಾಡದೆ ಎಲ್ಲ ಸಹಿಸ್ಕೊತೀವೋ ಆಗ ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ಹೋಗ್ತಾರೆ. ಅದಕ್ಕೆ ನಾನು ಕೂಡ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಯಾರ ಮಾತನ್ನು ಆದಷ್ಟು ಕೇಳಬಾರ್ದು, ನಾನು ಕೂಡ ಅವ್ರಿಗೆ ಆನ್ಸರ್ನ ಕೊಡಬೇಕು ಅಂತ. ನಿಮ್ಮ ಯೋಗ ಕ್ಲಾಸ್ ಸೆಲೆಕ್ಟ್ ಮಗನೆ. ಇದೇ ನನ್ನ ಮಗನ ಯೋಗ ಕ್ಲಾಸು. ಆ ಕಡೆ ಪಕ್ಕದ ರೋಡಲ್ಲಿ ಹೊಂಟೋಗ್ತಾನೆ. ಇವಾಗ ಹೋಗ್ತೀಯಾ? ರಜಾ ಐತೆ ಇವಾಗ, ಎಲ್ಲೂ ಹೋಗ್ತಿಲ್ಲ. ಬಾಸು ಯೋಗ ಕ್ಲಾಸ್ ರಜಾ, ಟ್ಯೂಷನ್ ರಜಾ ಇಲ್ಲ. ನಾನು ಸೆಕೆಂಡ್ ಫ್ಲೋರಲ್ಲಿ ಅಭಿನವ ಧನ್ವಂತ್ರಿ ಯೋಗ. ಸೆಕೆಂಡ್ ಫ್ಲೋರ್ ಅಲ್ಲಿ ಬರ್ದೋರಲ್ಲ ಸೆಕೆಂಡ್ ಫ್ಲೋರ್ ಅಂತ. ಅದಾದಮೇಲೆ ಬೋಟಿ ಗೊಜ್ಜನ್ನ ನಮ್ಮ ಅತ್ತೆ ಮನೆಗೆ ಕೊಟ್ಟು ಕಳಿಸಿದ್ರು. ನಾವು ಕೂಡ ಮನೇಲೇ ತಿಂದ್ವಿ. ಸೂಪರಾಗಿತ್ತು ಬೋಟಿ ಗೊಜ್ಜು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಬಾಯ್. ಲವ್ ಯು ಆಲ್. ಕೀಪ್ ವಾಚಿಂಗ್.